ಪೆನ್ನು ಬರಿಬೇಕಾ ಸರ್? ತಗೊಳ್ಳಿ ಸರ್. ಒಂದು ತಗೊಂಡ್ರೆ ಒಂದು ಫ್ರೀ ಸರ್. ಪೆನ್ ತಗೊಳ್ಳಿ ಸರ್. ಥ್ಯಾಂಕ್ ಯು ಸರ್. ಪೆನ್ನು ಸರ್. ಪೆನ್ ಬೇಕಾ ಸರ್? ಒಂದು ತಗೊಂಡ್ರೆ ಒಂದು ಫ್ರೀ. ಪೆನ್ನಲ್ಲಿ ಬರೆದ್ರೆ ಜೀವನನೇ ಬದಲಾಗುತ್ತೆ. ಪೆನ್ ಬೇಕಾ ಸರ್? ಪೆನ್ ಬೇಕಾ? ಪೆನ್ನು ನಿಮ್ ಜೀವನನೇ ಬದಲಾಗುತ್ತಕ್ಕ. ತಗೊಳ್ಳಿ ಅಕ್ಕ, ಪೆನ್ ತಗೊಳ್ಳಿ ಅಕ್ಕ. ಒಂದೇ ಒಂದು ಪೆನ್ ಅಕ್ಕ. ಒಂದು ತಗೊಂಡ್ರೆ ಒಂದು ಫ್ರೀ ಅಕ್ಕ. ಪೆನ್ ತಗೊಳ್ಳಿ ಅಕ್ಕ. ಏಯ್, ಸುಮ್ಮನೆ ತಲೆ ತಿನ್ಬೇಡ. ಬೇಡ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ? ಏನ್ ಮೇಡಮ್ ಇದು ಈ ತರ ಮಾತಾಡ್ತಿದ್ದೀರಾ? ನಮ್ಮಂತವ್ರಿಗೆ ನಿಮ್ಮಂತವ್ರು ಸಪೋರ್ಟ್ ಮಾಡ್ಬೇಕು. ಏನ್ ಅನ್ಕೊಂಡಿದ್ದೀರಾ ನೀವು? ಪೆನ್ನು ಪುಸ್ತಕ ಮಾಡೋದಂದ್ರೆ ಅಷ್ಟು ಸುಲಭ ಅನ್ಕೊಂಡಿದ್ದೀರಾ? ಸರಿ, ಒಂದೇ ಒಂದು ಪೆನ್ ಮಾರ್ ತೋರಿಸಿ ನೋಡೋಣ. ಏನ್ ಇಷ್ಟೊಂದು ಮಾತಾಡ್ತಾ ಇದ್ಯಾ? ನನ್ನ ಹತ್ರನೇ ಚಾಲೆಂಜಾ? ಆಯ್ತು, ನೀನು ಇಷ್ಟೋ ಪೆನ್ ಮಾಡೋದಕ್ಕೆ ಅಪ್ಪಪ್ಪ ಒಂದು 4 hours ತಗೊಂಡಿರ್ಬೋದಾ? ನಾನು ಈ ಎಲ್ಲ ಪೆನ್ನ 1 ಅವರಲ್ಲಿ ಮಾತು ತೋರಿಸ್ತೀನಿ. ಏನ್ ಕೊಡ್ತೀಯಾ? ಓ ಹೌದಾ, ಸರಿ. ಹಾಗಾದ್ರೆ 1 ಅವರಲ್ಲಿ ಪೆನ್ ಎಲ್ಲ ಮಾರ್ ತೋರಿಸಿದ್ರೆ ಈ ಜೋಬಲ್ಲಿರೋ ದುಡ್ಡೆಲ್ಲ ನಿಮ್ಗೆ ಕೊಡ್ತೀನಿ. ಸರಿ, ಹಾಗಾದ್ರೆ ಈ ಚಾಲೆಂಜ್ ಅಲ್ಲಿ ನೀನ್ ಸೋತೆ ಅಂತಾನೆ ಇಟ್ಕೋ. ಸರಿ, ಇವಾಗ ಅಡ್ವಾನ್ಸ್ ಕೊಡು. ಸರಿ, ಹಾಗಾದ್ರೆ ಕೊಡ್ತೀನಿ. ಅಕಸ್ಮಾತ್ ನೀವೇನಾದ್ರು ಈ ಚಾಲೆಂಜ್ ಅಲ್ಲಿ ಸೋತ್ರೆ 1 ತಿಂಗಳು ನನ್ನ ಜೊತೆ ಪೆನ್ ಮಾರಕ್ ಬರ್ಬೇಕು. ರೆಡಿನಾ? ಅಷ್ಟೇ ತಾನೇ? ಸರಿ ಆಯ್ತು, 1 ತಿಂಗಳು ಬೆಲೆ 1 ವಾರನೇ ಇಟ್ಕೋ. ನೀನ್ ಕೂಗ್ಬೇಕು, ನಾನ್ ಮಾಡ್ತೀನಿ. ಅದೇಗಾಗುತ್ತೆ, ನೀವು ಕೂಗ್ಬೇಕು. ಸರಿ ಆಯ್ತು, ಕೊಡೋ. ಪೆನ್ನು ಯಾರಿಗಾದ್ರೂ ಪೆನ್ ಬೇಕಾ? ಪೆನ್ ಬೇಕೇನೋ? ಪೆನ್ನು ನೀನಿಲ್ಲ ಅಂದ್ರೆ ಇನ್ನೊಬ್ಬ ಇಸ್ಕೊತಾನೆ. ಪೆನ್ ಮಾಡ್ದಂಗೆನೆ. ಈ ಪೆನ್ನ ನೀವೇನಾದ್ರೂ ತಗೊಂಡ್ರಿ ತಿಕ್ಕೊಳ್ಳಿ, ನಿಮ್ ಲೈಫ್ ಪೂರ್ತಿ ಜಿಂಗಿಲಲ್ಲ ಆಗ್ಬಿಡುತ್ತೆ. ಅಷ್ಟೇ ಅಲ್ಲ, ಈ ಪೆನ್ನಲ್ಲಿ ನೀವು ಎಕ್ಸಾಮ್ ಬರ್ದ್ರಿ ತಿಕ್ಕೊಳ್ಳಿ, ನೀವೆಲ್ಲರೂ ಪಾಸ್ ಆಗ್ಬಿಡ್ತೀರ ಕಣ್ರೋ. ಹೂ ಕಣ್ರೋ. ಅಕ್ಕ, ನಿಜವಾಗ್ಲೂ ಪೆನ್ ತಗೊಂಡ್ರು ನಮ್ ಜೀವನನೇ ಬದಲಾಗತ್ತಾ? ಬರೀ ಬದಲಾಗಲ್ಲ ಕಣ್ರೋ, ಲೈಫ್ ಫುಲ್ ಜಿಂಗಿಲಲ್ಲ ಆಗ್ಬಿಡುತ್ತೆ. ಈ ಅಮ್ಮನ ಮಾತು ಕಟ್ಕೊಂಡ್ರೆ ಲೈಫ್ ಫುಲ್ ಪುಂಗಿಲಲ್ಲ ಆಗುತ್ತಷ್ಟೇ. ಅಕ್ಕ, ಬರ್ದಿಲ್ಲ ಅಂದ್ರೂ ಪಾಸ್ ಆಗ್ತೀವಾ? ಅಂದ್ರೆ ಬರೀ ಪ್ರಶ್ನೆ ಮಾತ್ರ ಬರೆಯೋದು, ಉತ್ತರ ಬರೆಯೋದೇ ಇಲ್ಲ. ಆತರ ಏನಾದ್ರೂ ಇರಿದ್ರೆ ನಂಗೆ ಎರಡು ಕೊಡಿ. ಯಾರು ನಿದ್ದಾರಮ್ಮ ಅನ್ಸುತ್ತೆ. ಅಕ್ಕ, ಈ ಪೆನ್ನಲ್ಲಿ ದಿನ 1 ಕೋಟಿ ಬರ್ಬೇಕು ಅಂತ ಬರೆದ್ರೆ 1 ಕೋಟಿ ಬರುತ್ತಾ? ಆತರ ಏನಾದ್ರೂ ಇದ್ರೆ ಒಂದು 10 ಪೆನ್ ಕೊಡಿ ಅಕ್ಕ. ಗುರು ಹಗಲ್ ಕನ್ಸ್ ಕಾಣ್ತಾ ಇದ್ದಾನೆ. ಒಂದೊಂದು ಪೆನ್ನಿಂದ ನಾನು 1 ಕೋಟಿ ಬರೋದಾದ್ರೆ ಇವನ್ ಫುಟ್ಪಾತ್ ಅಲ್ಲಿ ಪೆನ್ ಮಾಡ್ತಿದ್ದ. ಪೆನ್ನು ಅಂತ ದಿನ 1 ಕೋಟಿ ಬರ್ಕೊಂಡು ಟಾಟಾ ಬಿರ್ಲಾ ತರ ಲೋಟ ಬಿರ್ಲಾ ಆಗ್ಬಿಡ್ತಿದ್ದ. ಮೇಡಮ್, ಒಂದು ಪೆನ್ನಿಗೆ ಎಷ್ಟು? ಯಾಕಪ್ಪ? ನನ್ಗೊಂದು ಪೆನ್ ಬೇಕಪ್ಪ. ಓನ್ಲಿ 25 rupees. ಪೆನ್ನಿಂದ ಬಂದ್ರೆ ಸೌಂದರ್ಯತನ ಹೋಗುತ್ತಾ? ನಾನು ಪೆನ್ ತಗೊಂತೀನಿ, ಎಷ್ಟೊತ್ತಿದ್ರು ತಲೆಗೆ ಹೋಗಲ್ಲ. ಈ ತೆಂಗಿನಕಾಯಿ ತಲೆಗೆಲ್ಲ ಹೋಗುತ್ತೆ, ಚಿಪ್ಪು ಗಟ್ಟಿ ಇದೆ ಅನ್ಸುತ್ತೆ. ಅಯ್ಯೋ, ಈ ಪೆನ್ನಿಂದ ಬರೆದ್ರೆ ವಿದ್ಯೆ ತಲೆಗೆ ಹತ್ತುತ್ತೆ ಅನ್ಸುತ್ತೆ. ಮೇಡಮ್, ಏನಿದು? ಎಲ್ಲ ಕಡೆ 5-10 ರೂಪಾಯಿ ಕೊಡ್ತಾರೆ, ನೀವು 20 ರೂಪಾಯಿ ಹೇಳ್ತಾ ಇದ್ದೀರಾ. ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. 1 ಪೆನ್ ಎಷ್ಟು ಹಾಕೊಡ್ಬೇಕು? 5 ರೂಪಾಯಿ ಮಾಡ್ಕೊಳ್ಳಿ. ಕೊಡ್ತಾರೆ ಬಿಡು, ಅದಕ್ಕೆ ಕಳ್ತೀಯ, ಬರೀ ಹಳದೆ. ಮೇಡಮ್, ನಂಗೆ 2 ಪೆನ್ ಕೊಡಿ ಮೇಡಮ್. ಅಪ್ಪ ಅಮ್ಮ ಬದಲಾದ್ರೆ ನಮ್ಮ ಜೀವನನೂ ಬದಲಾಗತ್ತಲ್ವಾ? ದಿನ ಕಿತ್ತಾಡ್ತಾರೆ ಮೇಡಮ್. ನೋಡಕ್ಕ, ಕಷ್ಟದ ಮೇಲೆ ಕಷ್ಟ ಎದುರಿಸಿದ್ದಾರೆ. ಇಂಥವ್ರಿಗೆ ಮೋಸ ಮಾಡಿದ್ರೆ ದೇವ್ರು ಒಳ್ಳೇದು ಮಾಡಲ್ಲಕ್ಕ. ಸಾಕು ಸುಮ್ಮನಿರ, ನೀನೇ ಸತ್ಯರಿಸ್ತಾನೆ ತುಂಡ. ಇದು ಕಲಿಗಾಲ, ಸತ್ಯ ಕೈಲೆಲ್ಲ ಬೆಲೆ ಇಲ್ಲ. ಇವಾಗ ನೋಡ್ತಾ ಇರು, ವಿದಿನ್ 10 minutes ಎಲ್ಲ ಪೆನ್ನು ಖಾಲಿ ಮಾಡಿ ದುಡ್ಡು ಎಣಿಸ್ಕೊಂಡು ಹೋಗ್ತಾ ಇದ್ದೀನಿ. ಆಯ್ತಾಯ್ತು, ಸಮಾಧಾನ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ನಾನು ನಿಮ್ಗೆಲ್ಲ ಆ ಥರ ಪೆನ್ ಕೊಡ್ತೀನಿ. ಏನಿದು, ಈ ಹುಡುಗಿ ಪೆನ್ ಮಾಡ್ತಿದ್ದಾಳ? ಇಲ್ಲ, ಏನೋ ಸರ್ಕಸ್ ಮಾಡ್ತಿದ್ದಾಳೆ ಅನ್ಸುತ್ತೆ. ಐತೆ ಕಳ್ಳರು ಇರ್ಬೋದು ಅನ್ಸುತ್ತೆ. ಇಷ್ಟು ಚೆನ್ನಾಗಿರೋ ಹುಡುಗಿ ಪೆನ್ ಮಾರೋದಕ್ಕೆ ಸಾಧ್ಯನೇ ಇಲ್ಲ. ಏನ್ ಮೇಡಮ್, ಪೆನ್ ಮಾಡ್ತಿದ್ದೀರಾ? ಓಹ್, ಇವ್ರ ಕಣ್ಣಿಗಿದು ಪೆನ್ ತರ ಕಾಣಿಸ್ತಾ ಇಲ್ವಾ? ನಾನು ಸಿಗಾಕೊಳ್ಳೋದು ಗ್ಯಾರಂಟಿ. ಪೆನ್ನೇ ಸರ್, ಪೆನ್ನು. ಈ ಪೆನ್ನಿಂದ ನೀವೇನಾದ್ರೂ ಬರೆದ್ರೆ
ಜೀವನನೇ ಬದಲಾಗ್ಬಿಡುತ್ತೆ ಸರ್. ಸರ್ ಎಲ್ಲ ಪೆನ್ನು ಸೇಲ್ ಆಗ್ಬಿಟ್ಟಿದೆ, ಇಷ್ಟೇ ಉಳಿದಿರೋದು, ಬೇಕಾದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಹೋಗ್ತಾ ಇರಿ ಸರ್. ನನ್ನ ಜೀವನ ಬದಲಾಗೋದಿರ್ಲಿ, ಮೊದಲು ನಿನ್ನ ಜೀವನ ಬದಲಾಯಿಸ್ಕೊಳ್ಳಿ. ಅಣ್ಣ ಅವರು ಒಳ್ಳೇದಾಗ್ಲಿ ಅಂತ ಪೆನ್ ಕೊಡ್ತಿದ್ದಾರೆ, ನಿಮ್ಗೆ ಪ್ರಾಬ್ಲಮ್? ಅಣ್ಣ ಸ್ವಲ್ಪ ಕಮ್ಮಿ ಮಾಡಿಸಿ ಅಣ್ಣ, ಸಿಕ್ಕಾಪಟ್ಟೆ ಹೇಳ್ತಿದ್ದಾರೆ. ಓದಿದ್ರೆ ಪಾಸ್ ಆಗ್ತಾರಂತೆ, ಬರೀತಾರೆ ಪಾಸ್ ಆಗ್ತಾರಂತೆ, ಅಂತ ಪೆನ್ ಅಣ್ಣ ಅದು. ಅಣ್ಣ ನಮ್ಮ ಮನೇಲಿ ಬರೀ ಜಗಳ, ಈ ಪೆನ್ನಿಂದ ನಮ್ಮ ಜೀವನನೇ ಬದಲಾಗ್ಬೋದೇನೋ ಅಂತ ಪೆನ್ ಅಣ್ಣ ಇದು. ಒಂದ್ ಸ್ವಲ್ಪ ಕಮ್ಮಿ ರೇಟ್ ಕೊಡ್ಸಿ ಅಣ್ಣ. ಹ್ಞೂ ಅಣ್ಣ, ನಮ್ಮ ಮನೇಲಿ ಯಾಕೋ ನಮ್ಮ ಅಕ್ಕ ಕಿರಿಕ್ ಮಾಡ್ತಿದ್ದಾರೆ. ಈ ಪೆನ್ನಿಂದ ಅವ್ರ ಕೈ ಮೇಲೆ ಕೂಲ್ ಅಂತ ಬರ್ತಾರೆ, ಸ್ವಲ್ಪ ತೆಪ್ಪಗಾಗ್ತಾರೆ, ಕಮ್ಮಿ ಕೊಡ್ಸಿ ಅಣ್ಣ. ಅಣ್ಣ ನನಗೆ ಮಾತಾಡಕ್ಕೆ ಕಷ್ಟ ಆಗ್ತಿದೆ, ಯಾಕೋ ನಾಲ್ಗೆ ತೊದಲ್ತಾಗ್ತದೆ. ಅಣ್ಣ ಆ ಪೆನ್ನಲ್ಲಿ ನಾಲ್ಗೆ ಮೇಲೆ ಸರಸ್ವತಿ ಅಂತ ಬರೆದ್ರೆ ನಾನು ಚೆನ್ನಾಗಿ ಮಾತಾಡ್ಬೋದಲ್ವಾ? ನೋಡಿ ನೋಡಿ ಸರ್, ಮಕ್ಕಳನ್ನ ದೇವ್ರ ಸಮಾನ ಅಂತಾರೆ. ಅವ್ರ ಬಾಯಲ್ಲಿ ಬಂದ್ಮೇಲೆ ಇನ್ನು ಮುಂದೆ ಯಾಕೆ ಕೊಡ್ತೀರಾ? ಕೊಡ್ಸಿ ಸರ್. ಒಂದು ಪೆನ್ಗೆ 25 ರೂಪಾಯಿ ಅಷ್ಟೇ. ನೋಡಿ ಮಕ್ಕಳ, ಜೀವನ ಬದಲಾದ್ಮೇಲೆ ಇನ್ನೂ ಒಂದು ಸ್ವಲ್ಪ ತಂದ್ಕೊಡ್ಬೇಕು, ಆಯ್ತಾ? ಈ ಅಕ್ಕ ಸಿಗೋದಂತೂ ಗ್ಯಾರಂಟಿ. ದುಡ್ಡಿನ ಮೇಲೆ ಇಷ್ಟೊಂದು ಆಸೆನಾ? ನಾನು ಎಸ್ಕೇಪ್ ಆಗ್ತೀನಿ. ಅಣ್ಣ ಸ್ವಲ್ಪ ಅರ್ಜೆಂಟು, ಜಾಸ್ತಿ ನೀರು ಕುಡಿದ್ಬಿಟ್ಟಿದ್ದೆ, ಬಂದೆ, ಒಂದೇ ಒಂದು ನಿಮಿಷ ಬಂದೆ. ಸರಿ, 25 ರೂಪಾಯಿಗೆ ಎಲ್ರಿಗೂ ಪೆನ್ ಕೊಡಿಸ್ತೀನಿ. ಅಲ್ಲಿ ನೋಡಿ, ನನ್ನ ಫ್ರೆಂಡ್ ಹತ್ರ ಅಲ್ಲಿಂದ ವಿಡಿಯೋ ಮಾಡಕ್ಕೆ ಹೇಳಿದ್ದೀನಿ, ಪೊಲೀಸರಿಗೆ ಕೊಡೋದಕ್ಕೆ. ಅಂದರೆ ಈ ಪೆನ್ನಲ್ಲಿ ಕಳ್ಳರು ಕ್ರಿಮಿನಲ್ಸ್ ಎಲ್ಲ ಬೇಗ ಸಿಗ್ಲಿ ಅಂತ ಬರೆದ್ರೆ ಸಿಕ್ಕಾಕೋತಾರಲ್ಲ, ಅದಕ್ಕೆ. ಈಗ ಗೊತ್ತಾಯ್ತಾ ಅಕ್ಕ, ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡೋಕ್ಕೂ ಎಷ್ಟು ದಮ್ಮಿರ್ಬೇಕಂತ. ಯಪ್ಪ, ನೀನು ಬೇಡ, ನಿನ್ ಪೆನ್ನು ಬೇಡ. ನಾನು ಮಾಡಿದ ತಪ್ಪಿಗೆ ಈ ಪೆನ್ನೆಲ್ಲ ನಾನೇ ತಗೋತೀನಿ. ಎಷ್ಟಾಯ್ತು ಅಂತ ಹೇಳು. ನಿಮಗೆ ಒಳ್ಳೆ ಬುದ್ಧಿ ಬಂತಲ್ಲ, ಸಾಕು, ಎಲ್ಲ ಪೆನ್ನು ಫ್ರೀ, ನೀವೇ ಇಟ್ಕೊಳ್ಳಿ. ಏ ಥ್ಯಾಂಕ್ಸ್ ಕಣೋ, ಒಳ್ಳೇದಾಗ್ಲಿ. ಅಯ್ಯೋ ಅಕ್ಕ, ಮಾಯ ಆಗ್ಬಿಟ್ಟಲ್ಲ ಅಣ್ಣ, ನೀವು ನನ್ನ ಜೀವನ ಹಾಳು ಮಾಡ್ಬಿಟ್ರಲ್ಲ ಅಣ್ಣ. ಅಣ್ಣ ಅಕ್ಕನ ಓಡಿಸೋಗ್ಬಿಟ್ರ. ಕೈ ಬಂತಿತ್ತು, ಬಾಯ್ ಬರ್ಲಿಲ್ವಲ್ಲ. ನಿಮ್ಮ ಅಣ್ಣ ಸಿಮ್ನ ಬಿಡಲ್ಲ, ನಾವು ಮಾತಾಡ್ದಂಗೆ ಮಾಡ್ಬಿಟ್ರಲ್ಲಣ್ಣ. ಸುಮ್ಮನೆ ಇರ್ತೀರ ಹೇಳ್ರು? ಬುದ್ಧಿ ಇದೆ ನಿಮಗೆ? ಅವರೆಲ್ಲ ಪೆನ್ ಮಾರೋರಲ್ಲ, ಮೋಸ ಮಾಡೋರು. ಎಲ್ಲ ಓದ್ತಿದ್ದೀರಾ, ಇದನ್ನೆಲ್ಲ ನಂಬ್ತಿರಲ್ಲ. ನೋಡಿ, ಯಾರು ಯಾರ ಜೀವನನ ಬದಲಾಯಿಸಕ್ಕಾಗಲ್ಲ. ಕಷ್ಟಪಟ್ಟು ಓದಿ, ಮೂಢನಂಬಿಕೆಗಳಿಂದ ಹೊರಗಡೆ ಬನ್ನಿ. ನಡೀರಿ ನಡೀರಿ ಹೇಳ್ರು. ಥ್ಯಾಂಕ್ಸ್ ಅಣ್ಣ. ಬೇಡಪ್ಪ, ಪೆನ್ನಿದೆ, ಒಳ್ಳೇದಾಗ್ಲಿ ಅನ್ನಿ. ಅವರನ್ನು ನೋಡುತ್ತಾ ಇರಿ. ಹೇಳಿ ಸರ್, ಹೇಳಿ ಸರ್. ಅವನ್ಗೇಳಿ ಅವರಲ್ಲಿ ನೋಡಿ, ಕ್ಯಾಮ್ರಾ ನೋಡಬೇಡಿ, ಹತ್ರ ಹೋಗಿ ಸರ್. ಪೆನ್ನು ಒಂದು ಪೆನ್ ತಗೊಂಡು ಒಂದು ಫ್ರೀ ಮೇಡಮ್, ಪ್ಲೀಸ್ ಮೇಡಮ್. ನೋಡಿ, ಇದರಲ್ಲಿ ಏನಾದರೂ ಬರೆದ್ರೆ ನೆನ್ಪಿಟ್ಟು. ಅನ್ಕೊಂಡಿದ್ದೀರಾ ನೀವು? ಪೆನ್ನು ಪುಸ್ತಕ ಮಾರೋದು ಅಷ್ಟು ಸುಲಭ ಅನ್ಕೊಂಡ್ರ? ಜಗಳ ಮಾಡಿ. ಪೆನ್ನು ಪುಸ್ತಕ ಮಾರೋದು ಅಷ್ಟು ಸುಲಭ ಅನ್ಕೊಂಡ್ರ? ಪೆನ್ನು ಪುಸ್ತಕ ಮಾರೋದು ಅಷ್ಟು ಸುಲಭ ಅನ್ಕೊಂಡ್ರ? ಪೆನ್ನು ಪುಸ್ತಕ ಮಾರೋದು ಪುಸ್ತಕ ಮಾರೋದು ಬೇಡ. ಪುಸ್ತಕ ಪೆನ್ನು ಪುಸ್ತಕ ಮಾರೋದು ಅಷ್ಟು ಸುಲಭ ಅನ್ಕೊಂಡ್ರ? ಅಷ್ಟು ಸುಲಭ ಅನ್ಕೊಂಡ್ರ? ನೀವು ಮಾರಿ ತೋರಿಸಿ, ಗೊತ್ತಾಗತ್ತೆ. ನೀವು ಮಾರಿ ತೋರಿಸಿ, ಗೊತ್ತಾಗುತ್ತೆ. ಒಂದೇ ಒಂದು ಪೆನ್ನು ಮಾರಿದ್ರೆ ನೀವು ಹೇಳ್ದಂಗೆ ಕೇಳ್ತೀನಿ. ಒಂದೇ ಒಂದು ಪೆನ್ ಮಾರಿದ್ರೆ ನೀವು ಹೇಳ್ದಂಗೆ ಕೇಳ್ತೀನಿ. ಅಷ್ಟೇ. ಇವಾಗ ಎಷ್ಟು ಹೇಳ್ತು? ಏನ್ ಮೇಡಮ್ ಈ ತರ ಮಾತಾಡ್ತಿದ್ದೀರಾ? ನಮ್ಮಂತವ್ರಿಗೆ ನಿಮ್ಮಂತವ್ರು ಸಪೋರ್ಟ್ ಮಾಡ್ಬೇಕು. ಜೋರು. ಏನ್ ಮೇಡಮ್ ಸಾಯಿಸ್ಬಾರ್ದು ಕಣ, ಪಾಪ ಅಲ್ವಾ? ಈಗ ಸಾಯಿಸಿದ್ರೆ ನಿಮ್ಗೆ ಹೇಳ್ತಿತ್ತು, ಸಾಯಿಸ್ಬಾರ್ದು. ಏನ್ ಮೇಡಮ್ ಹಿಂಗ್ ಮಾತಾಡ್ತಿದ್ದೀರಾ? ಪೆನ್ನು ಪುಸ್ತಕ ಅಲ್ಲ, ನಮ್ಮಂತವ್ರಿಗೆ ಸಪೋರ್ಟ್ ಮಾಡ್ಬೇಕು ನೀವು. ಏನ್ ಮೇಡಮ್ ಈ ತರ ಮಾತಾಡ್ತಿದ್ದೀರಾ? ನಮ್ಮಂತವ್ರಿಗೆ ನಮ್ಮಂತವ್ರಿಗೆ 10 ಅಕ್ಷರಗಳನ್ನ ನಮ್ಮಂತವ್ರಿಗೆ ನಿಮ್ಮಂತವ್ರಿಗೆ ಸಪೋರ್ಟ್ ಮಾಡ್ಬೇಕು. ಏನ್ ಅನ್ಕೊಂಡಿದ್ದೀರಾ ನೀವು? ಏನ್ ಅನ್ಕೊಂಡಿದ್ದೀರಾ ನೀವು? ಪೆನ್ನು ಪುಸ್ತಕ ಮಾರೋದು ಸುಲಭ ಅನ್ಕೊಂಡ್ರ? ಪೆನ್ನು ಪುಸ್ತಕ ಮಾರೋದು ಸುಲಭ ಅನ್ಕೊಂಡ್ರ? ಸುಲಭ ಒತ್ತಬೇಕು ಕಣ ಅಕ್ಷರಗಳನ್ನ. ಪೆನ್ನು ಪುಸ್ತಕ ಮಾರೋದು ಸುಲಭ ಸುಲಭ ಅನ್ಕೊಂಡ್ರ? ಸುಲಭ ಅನ್ಕೊಂಡ್ರ? ಅಷ್ಟು ಸಪೋರ್ಟ್ ಮಾಡ್ಬೇಕು. ಪೆನ್ನು ಪುಸ್ತಕ ಮಾರೋದಂದ್ರೆ ಸ್ಲೋ. ಯಾಕೆ ಅರ್ಜೆಂಟ್? ಬಸ್ಸಲ್ಲಿ ಹೋಗ್ಬೇಕಾ? ಓಕೆ, ಬಸ್ಸಲ್ಲಿ ಏನಾದ್ರು ಹಾಸನಕ್ಕೆ? ಮತ್ತೆ ಯಾಕೆ ಅರ್ಜೆಂಟ್ ಮಾಡ್ತೀಯಾ? ಸ್ಲೋ, ನಿಧಾನ. ನೀನು ಕರೆಕ್ಟಾಗಿ ಮಾಡ್ತಿದ್ಯಾ, ಜೋರಾಗಿ ಓಡಿಸ್ತಾ ಇದೆಯಾ ಗಾಡಿನ, ಆಕ್ಸಿಡೆಂಟ್ ಆಗುತ್ತೆ. ಏನ್ ಅನ್ಕೊಂಡಿದ್ದೀರಾ ನೀವು? ಪೆನ್ನು ಪುಸ್ತಕ ಏನ್ ಅನ್ಕೊಂಡಿದ್ದೀರಾ ನೀವು? ಪೆನ್ನು ಪುಸ್ತಕ ಮಾರೋದು ಸುಲಭ ಅನ್ಕೊಂಡ್ರ? ಏನ್ ಅನ್ಕೊಂಡಿದ್ದೀರಾ ನೀವು? ಮಾತಾಡ್ತಿದ್ದೀರಾ ನಮ್ಮಂತವ್ರಿಗೆ? ಚೆನ್ನಾಗಿಲ್ಲ. ಏನ್ ಮೇಡಮ್ ಇದು ಈ ತರ ಮಾತಾಡ್ತಿದ್ದೀರಾ? ರೆಡಿ. ನಿಮ್ಮಂತವ್ರು ಸಪೋರ್ಟ್ ಮಾಡ್ಬೇಕು.
ಉಸಿರು ಕಟ್ಬಿಡ್ತೀನಿ. ಆಯ್ತು ಆಯ್ತು, ಅದಕ್ಕೆ ಉಸಿರಲ್ಲಿ ಮಾತಾಡಬೇಕು. ಉಸಿರು ಆಡ್ತಾ ಮಾತಾಡಿದ್ರೆ ಆಗ ನೀನು ಎಷ್ಟು ಬೇಕಾದರೂ ಮಾತಾಡ್ಬೋದು. ಹಿಂಗೆ ತಗೋಬೇಕು ಉಸಿರನ್ನ. ರೆಡಿ? ಏನು ಮೇಡಮ್ ಇದು? ಉಸಿರು ಜೊತೆ ಮಾತಾಡು. ರೆಡಿ? ಫಸ್ಟಿಂದ ಆ್ಯಕ್ಷನ್. ಏನ್ ಮೇಡಮ್ ಇದು ಈ ತರ ಮಾತಾಡ್ತಿದ್ದೀರಾ? ನಮ್ಮಂತವ್ರಿಗೆ ನೋಡು, ನಮ್ಮಂತವ್ರಿಗೆ ಅಲ್ಲಿ ಉಸಿರು ತಗೋತಾ ಇಲ್ಲ ನೀನು. ಏನು ಮೇಡಮ್ ಈ ಥರ ಮಾತಾಡ್ತಿದ್ದೀರಾ? ನಮ್ಮಂತವ್ರಿಗೆ ಉಸಿರು ತಗೊಂಡು ಮಾತಾಡು. ಮ್ಯಾಮ್ ನಮ್ಮಂತವ್ರಿಗೆ ನಿಮ್ಮ ಸಪೋರ್ಟ್. ನೀನು ಉಸಿರು ತಗೊಂಡು ಮಾತಾಡಬೇಕು, ಆವಾಗಲೇ ನಿಂಗೆ ಗ್ರಿಪ್ ಸಿಗೋದು ಆ್ಯಕ್ಟಿಂಗಲ್ಲಿ. ಆ್ಯಕ್ಷನ್. ಏನ್ ನಮ್ಮಂತವ್ರಿಗೆ ಅಲ್ಲ, ಜಾಸ್ತಿ ಚೆನ್ನಾಗಿ ಮಾಡು. ಏನು ಮೇಡಮ್ ಇದನ್ನ ಈ ಥರ ಮಾತಾಡ್ತಿದ್ದೀರಾ? ಆ್ಯಕ್ಷನ್. ಏನ್ ಮೇಡಮ್ ಇದು ಈ ತರ ಮಾತಾಡ್ತಿದ್ದೀರಾ? ನಮ್ಮಂತ ಮಾರ್ ತೋರಿಸಿ ನೋಡೋಣ. ಅಲ್ಲ, ತೋರಿಸಿ. ಏನು ಪೆನ್ನೇ ಮೇಯ್ನು, ವಸ್ತು ಏನಿದೆಯೋ ಅದೇ ಮೇಯ್ನ್ ಸಬ್ಜೆಕ್ಟು. ಪೆನ್ನ ಮಾರ್ ತೋರ್ಸ್. ಪೆನ್ ಮಾರೋದೇ ಮೇಯ್ನ್ ವರ್ಡ್ ಯಾವುದು? ಮಾರಿ ತೋರಿಸಿ. ಮಾರಿ ತೋರಿಸಿ ನೋಡೋಣ. ಹಾಂ, ನೋಡ. ಹಲೋ, ನೀನಿಷ್ಟು ಪೆನ್ ಮಾರೋದು, ನೀನಿಷ್ಟು ಪೆನ್ ಮಾರೋದಕ್ಕೆ ನೀನಿಷ್ಟು ಪೆನ್ ಮಾರೋದಕ್ಕೆ ಅಬ್ಬಬ್ಬ ಅಂದ್ರೆ ಅಬ್ಬಬ್ಬ ಅಂದ್ರೆ 4 hours ತಗೊಂಡಿದ್ಯಾ? ಅಬ್ಬಬ್ಬ ಅಂದ್ರೆ ಒಂದು 4 hours ತಗೊಂಡಿರ್ತೀಯಾ? ನಾನು ಚಾಲೆಂಜ. ಓಕೆ, ನೀನು ಇಷ್ಟೂ ಪೆನ್ಗಳನ್ನ ಮಾರೋದಕ್ಕೆ ಒಂದು ಅಬ್ಬಬ್ಬ ಅಂದ್ರೆ 4 hours ತಗೊಂಡಿದ್ಯಾ? ಓಕೆ, ನೀನು ಇಷ್ಟು ಇಷ್ಟೂ ಪೆನ್ನು ನೀನು ಇಷ್ಟು ಪೆನ್ಗಳನ್ನ ಮಾರೋದಕ್ಕೆ ಅಬ್ಬಬ್ಬ ಅಂದ್ರೆ 4 hours ತಗೊಂಡಿರ್ತೀಯಾ? ನಾನು 1 hour ಅಲ್ಲಿ ಇದನ್ನೆಲ್ಲ ಮಾರಿ ಅದನ್ನ 1 hour ಅಲ್ಲಿ ಇದನ್ನೆಲ್ಲ ಮಾರಿ ತೋರಿಸ್ತೀನಿ. ನಾನು 1 hour ಅಲ್ಲಿ ಇದನ್ನೆಲ್ಲ ಮಾಡಿ ತೋರಿಸ್ತೀನಿ. ಏನ್ ಕೊಡ್ತೀಯಾ? ಕಣ್ಣು ನೋಡಿ. ಆಕ್ಷನ್. ಓ, ಏನೋ ಇಷ್ಟೊಂದು ಮಾತಾಡ್ತಾ ಇದ್ಯಾ? ಇಲ್ಲ, ವಾಯ್ಸ್ ಸರಿ ಇಲ್ಲ, ರಾಗ ಎಳಿಬೇಡಿ. ಏನು ಇಷ್ಟೊಂದು ಮಾತಾಡ್ತಾ ಇದೆಯಾ? ಸ್ವಲ್ಪ ಕಣ್ಣಲ್ಲೂ ರಫು ನೋಡಿ. ಕರ್ಮ ಇದ್ರಲ್ಲೇ ಮಾಡು. 1 hour ಅಲ್ಲಿ ಎಲ್ಲ ಪೆನ್ ಮಾರಿದ್ರೆ ಇದರಲ್ಲಿರೋ ದುಡ್ಡನ್ನ ನಿಮಗೆ ಕೊಡ್ತೀನಿ. ಆಕ್ಷನ್. ಓ ಹೌದಾ? ಓ ಹೌದಾ? ಇಳಿಸ್ಬೇಡ. ಓ ಹೌದಾ? ಓ ಹೌದಾ ಮ್ಯಾಮ್? ಓ ಹೌದಾ, ಸರಿ. ಹಾಗಾದ್ರೆ ಆಕ್ಷನ್. ಪೆನ್ ಮಾರಕ್ ಬರ್ಬೇಕು. ರೆಡಿನಾ? ಚೆನ್ನಾಗಿ ಬಲವಾಗಿ ಹೇಳೋ. ಡಬ್ಬ ತರ ಮಾಡ್ತೀಯ. ಸರಿ, ಹಾಗಾದ್ರೆ ಕೊಡ್ತೀನಿ. ಒಂದು ಚಾಲೆಂಜ್ ತರ ಹೇಳು. ಸೋತ್ರೆ 1 ತಿಂಗಳು ನನ್ನ ಜೊತೆ ಪೆನ್ ಮಾರಕ್ ಬರ್ಬೇಕು. ಬೇಡ ಬೇಡ. ಅಷ್ಟೇ ನನ್ನ ನೋಡು. ಆ ಥರ. ಅದೇ ಬೇಡ ಅಂದ. ರೆಡಿ. ಅಷ್ಟೇ ಅಲ್ಲ, ಈ ಪೆನ್ನಲ್ಲಿ ನೀವೇನಾದ್ರೂ ಎಕ್ಸಾಮ್ ಬರ್ದ್ರೆ ಅಂತ ಇಟ್ಕೊಳ್ಳಿ, ನೀವು ಫುಲ್ ಪಾಸ್ ಆಗ್ಬಿಡ್ತೀರಾ. ಇಷ್ಟು ಸುಳ್ಳು ಹೇಳಿದ್ರು. ಹೂ ಕಂಡ್ರು ಸ್ವಲ್ಪ ಈ ಕಡೆ. ಅಯ್ಯೋ, ಹೂ ಕಂಡ್ರು ಲಕ್ಷ್ಮಿ ಅದಲ್ಲ. ಹೂ ಕಂಡ್ರು. ನಿಜವಾಗ್ಲೂ ಈ ಪೆನ್ ತಗೊಂಡ್ರೆ ನಮ್ ಜೀವನನೇ ಬದಲಾಗತ್ತಾ? ಆಗುತ್ತೆ. ಫುಲ್ ಕುಂಗಿಲೆಲ್ಲ ಆಗುತ್ತೆ. ಒನ್ ಮೋರ್. ತಲೆ ಎತ್ತು. ಹಿಂಗೆ ಅಷ್ಟೇ ಇರು. ಅಂದ್ರೆ ಅಂದ್ರೆ ಬರೀ ಪ್ರಶ್ನೆ ಮಾತ್ರ ಬರೀತೀವಿ. ಅನ್ಕೊಂಡು ಅಂದ್ರೆ ಬರೀ ಪ್ರಶ್ನೆ ಮಾತ್ರ ವಾಯ್ಸ್ ಚೇಂಜ್ ಮಾಡು. ಬರೀ ಪ್ರಶ್ನೆ ಮಾತ್ರ ಬರೀತೀವಿ. ಅಂದ್ರೆ ಬರೀ ಪ್ರಶ್ನೆ ಮಾತ್ರ ಬರಿತೀವಿ, ಉತ್ತರ ಬರೆಯಲ್ವಲ್ಲ. ಬರೆಯಲ್ವಲ್ಲ. ಆ ಥರ ಏನಾದ್ರು ಇದ್ರೆ ನಂಗೆ 2 ಕೊಡಿ. ಅದು ನಂಗೆ 2 ಕೊಡಿ. ಆ ಥರ ಏನಾದ್ರು ಇದ್ರೆ ನಂಗೆ 2 ಕೊಡಿ. ಅಲ್ಲ, ಸ್ವಲ್ಪ ಕಾಮಿಡಿ ಮಾಡೋ ನಿನ್ನ ಇದಕ್ಕೆ. ಆ ಥರ ಇದ್ರೆ ಬರೀ 2 ಕೊಡಿ. ಆ ಥರ ಇದ್ರೆ 2 ಕೊಡಿ. ಆ ಥರ ಇದ್ರೆ ನಂಗೆ 2 ಕೊಡಿ. 2 ಕೊಡಿ. ಆದ್ರೆ ಡಾನ್ಸ್ ಮಾಡು. 2 ಕೊಡಿ. ಆ ಥರ ಏನಾದ್ರು ಇದ್ರೆ ನಂಗೆ 2 ಕೊಡಿ. ಆ ಥರ ಸ್ವಲ್ಪ ಕೋಟಿ ಬೇಕು, 1 ಕೋಟಿ ಬೇಕು ಅಂತ ಬರೆದ್ರೆ 1 ಕೋಟಿ ಬರುತ್ತಾ? 1 ಕೋಟಿ ಬರುತ್ತಾ? ಆ ಥರ ಇದ್ರೆ ಒಂದು 10 ಪೆನ್ನು ಕೊಡಿ ಅಕ್ಕ. ಆ ಥರ ಇದ್ರೆ ಒಂದು 10 ಪೆನ್ ಕೊಡಿ ಅಕ್ಕ. 10 ಅಲ್ಲ 10 ಪೆನ್ ಬರುತ್ತೆ. ನಾನೇ ಪೆನ್ ಮಾಡ್ತಾ ಇದ್ದೆ. 1 ಕೋಟಿ ಬರುತ್ತೆ ಅಂದ್ರೆ ನಾನೇ ಪೆನ್ ಮಾಡ್ತಾ ಇದ್ದೆ. ಬರೋ ಪೆನ್ನಲ್ಲೆಲ್ಲ ನಾನೇ ಬರ್ಕೋತಿದ್ದೆ. 1 ಕೋಟಿ ಬರಲಿ ಅಂತ. ಇರೋ ಪೆನ್ನೆಲ್ಲ ಬರೋ ಪೆನ್ನಲ್ಲೆಲ್ಲ ಅಂತಾರೆ. ಬರೋ ಪೆನ್ನಲ್ಲೆಲ್ಲ ನಾನೇ ಬರ್ಕೋತಾ ಇದ್ದೆ. ವಾಯ್ಸ್ ಎಲ್ಲ ಚೇಂಜ್. 1 ಕೋಟಿ ಬೇಕು ಅಂತ ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿ ಲಿಸ್ಟಲ್ಲಿ ಇರ್ತಿದ್ದೆ. ಅದು ಖುಷಿ. ಅದನ್ನು ಹಿಂಗೆ ಅಲ್ಲ, ಶ್ರೀಮಂತ ದೇಶದ ಅತ್ಯಂತ ಶ್ರೀಮಂತ ಲಿಸ್ಟಲ್ಲಿ ಇರ್ತಿದ್ದೆ. ಲಿಸ್ಟಲ್ಲಿ ನಾನು ಇರ್ತಿದ್ದೆ. ಲಿಸ್ಟಲ್ಲಿ ನಾನು ಇರ್ತಿದ್ದೆ. ಬರೋ ಪೆನ್ನಲ್ಲೆಲ್ಲ 1 ಕೋಟಿ ಬರಬೇಕು ಅಂತ ನಾನೇ ಪೆನ್ ಮಾಡ್ತಿದ್ದೆ. 1 ಕೋಟಿ ಬರೋದಾದ್ರೆ ನಾನೇ ಪೆನ್ ಮಾಡ್ತಿದ್ದೆ. ಏನ್ ಹೇಳ್ತಿದ್ದೆ ಅರ್ಥ ಆಗ್ತಿಲ್ಲ. 1 ಕೋಟಿ ಬರೋದಾದ್ರೆ ಬರೋದಾದ್ರೆ ನಾನೇ ಪೆನ್ ಮಾಡ್ತಿದ್ದೆ. 1 ಕೋಟಿ ಬೇಕು ಅಂತ ಟಾಟಾ ಬಿರ್ಲಾ ತರ ಲೋಟಾ ಬಿರ್ಲಾ ಆಗ್ಬಿಡ್ತಿದ್ದೆ ಅಂತ ಬರ್ದು ಅಂತ ಬರ್ಕೊಂಡು ಟಾಟಾ ಬಿರ್ಲಾ ತರ ಲೋಟಾ ಬಿರ್ಲಾ ಆಗ್ಬಿಟ್ಟಿದ್ದೆ. ವಾಯ್ಸ್ ಚೇಂಜ್ ಮಾಡೋ. ಟಾಟಾ ಬಿರ್ಲಾ ತರ ಲೋಟಾ ಬಿರ್ಲಾ ಆಗ್ಬಿಟ್ಟಿದ್ದೆ.
1 ಕೋಟಿ ಬರೋದಾದ್ರೆ ನಾನು ಯಾಕೆ ಪೆನ್ ಮಾಡ್ತಿದ್ದೆ? ಅರ್ಥ ಆಗ್ತಿಲ್ಲ ಕಣೋ. 1 ಕೋಟಿ ಬರೋದಾದ್ರೆ ನಾನು ಸ್ಲೋ ಹೇಳೋ, ಯಾಕೋ ಇಷ್ಟೊಂದು ಮಾಡಿ ಇವಾಗ ಯಾಕೆ ಹಿಂಗೆ ಕ್ಯಾನ್ಸಲ್ ಕ್ಯಾನ್ಸಲ್ ಕ್ಯಾನ್ಸಲ್. ಬರೋದಾದ್ರೆ ಪ್ರೆಸ್ ಮಾಡೋ, ಬರೋದಾದ್ರೆ ಹಾಂ. ಅರ್ಥ ಮಾಡೋ ಥರ ಅರ್ಥ ಆಗ್ಬೇಕಣ್ಣ ನಿಂಗೆ. ಯಾರು ನಿಂಗೆ ಮಗು ಥರ ಹೇಳ್ಕೊಡಲ್ಲ. ರೆಡಿ? ನಾನು ಯಾಕೆ ಪೆನ್ ಮಾಡ್ಕೊಂತಿದ್ದೆ? ಬಿರ್ಲ ಥರ ಆಗ್ಬೇಕಂತ ಬರ್ಕೊಂತ. ಪೆನ್ನು ಪೆನ್ನು ಅಂತ ಪೆನ್ನು ಪೆನ್ನು ಅಂತ ನಾನೇ ಬರ್ಕೊಂಡು ನೀವೇ ನಾನೇ ಬರ್ಕೊಂಡು ನಾನೇ ದಿನ ಬರ್ಕೊಂಡು ಟಾಟಾ ಬಿಲ್ ಹತ್ರ ಲೋಟ ಬಿಲ್ ವಾಯ್ಸ್ ನೋಡಬೇಕು. ಟಾಟಾ ಬಿಲ್ ಹತ್ರ ಲೋಟ ಬಿಲ್ ಆಗ್ತದೆ. ಟಾಟಾ ಬಿಲ್ ಹತ್ರ ಲೋಟ ಬಿಲ್ ಹಾಂ ರೆಡಿ ಆ್ಯಕ್ಷನ್. ಯಾಕಪ್ಪ? ಅದಲ್ಲ, ಯಾಕಪ್ಪ ಅಯ್ಯಯ್ಯೋ ಅನ್ನತ್ರ ವಾಯ್ಸ್. ಕಾಮಿಡಿ ವಾಯ್ಸ್ ತಗೊಳ್ಳಿ. ಯಾಕಪ್ಪ ಅಲ್ಲ, ಕಾಮಿಡಿ. ಯಾಕಪ್ಪ ಕಾಮಿಡಿ ವಾಯ್ಸು. ಯಾಕಪ್ಪ ಯಾಕಪ್ಪ? ಹಾಂ ಅದನ್ನೇ ಸ್ವಲ್ಪ ಇದು ಮಾಡಿ. ಯಾಕಪ್ಪ ಫೇಸ್. ರೆಡಿ? ನಾಲ್ಗೆ ಇದ್ಕೋಬೇಡ ಮತ್ತೆ ಹಾಂ ಅಂತ. ಹಾಂ ಹಿಂಗಿರ್ತಿಯಲ್ಲ ಗಟ್ಟಿ ಲೂಸ್ ಮಾಡ ನಂದಿತ್ತು. ಹಾಂ ನೀವು ಆ ಥರ ನೀವು ಗಟ್ಟಿ. ಸಾರಿ ಹಾಂ ರೆಡಿ 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 ರೆಡಿ. ಹೋಗುತ್ತಾ? ಸೋಂಬೇರಿತನ ಹೋಗುತ್ತಾ? ಹಾಂ ಈ ಪೆನ್ನಿಂದ ಬರೆದ್ರೆ ಫಾಸ್ಟಾಗಿ ಮಾಡು. ಈ ಪೆನ್ನಿಂದ ಬರೆದ್ರೆ ಈ ಪೆನ್ನಿಂದ ಬರ್ದ್ರೆ ಸೋಂಬೇರಿತನ ಹೋಗುತ್ತಾ? ಸೋಂಬೇರಿತನ ಹೋಗುತ್ತಾ? ರೆಡಿ ಹೇಳ. ಎಷ್ಟು ಓದಿದ್ರು ತಲೆಗೆ ಹೋಗಲ್ಲ ಅಕ್ಕ. ಎಷ್ಟು ಓದಿದ್ರು ತಲೆಗೆ ಹೋಗಲ್ಲ ಅಕ್ಕ. ಒಂದು ಪೆನ್ನಿಗೆ ಹೇಳ್ತೀಯಾ ಹೇಳಲ್ವಾ? ಹಾಂ ಒಂದು ಪೆನ್ನಿಗೆ ಅಷ್ಟು ಅವಾಗ ಅಷ್ಟು ಯಾಕೆ ಕೊಡಬೇಕು? ಒಂದು ಪೆನ್ನಿಗೆ ಅಷ್ಟು ಯಾಕೆ ಮಾಡ್ಕೋಬೇಕು? 5 ರೂಪಾಯಿ ಮಾಡ್ಕೊಡಿ. 1 ಪೆನ್ಗೆ ಅಷ್ಟೊಂದು ಯಾಕೆ ಕೊಡಬೇಕು? 5 ರೂಪಾಯಿ ಮಾಡಿಕೊಡಿ. ಒಂದು ಪೆನ್ನಿಗೆ ಅಷ್ಟು ಯಾಕೆ ಬೇಕು? ಅಷ್ಟು ಯಾಕೆ ಮಾಡ್ಕೋಬೇಕು? 5 ರೂಪಾಯಿ ಮಾಡ್ಕೊಡಿ. ಹಾಂ 1 ಪೆನ್ಗೆ ಅಷ್ಟೇ ಯಾಕೆ ಕೊಡಬೇಕು? ರೆಡಿ ರೋಲಿಂಗ್. 1 ಪೆನ್ಗೆ ಅಷ್ಟೇ ಕೊಡಬೇಕು. ಒಂದು ಪೆನ್ನಿಗೆ ಅಷ್ಟು ಅಲ್ಲ ನಿಂಗೆ ಪೆನ್ ಮಾರಿ ದುಡ್ಡು ಎಣಿಸ್ಕೊಂಡು ಹೋಗ್ತಾ ಇರ್ತೀನಿ. ಎಣಿಸ್ಕೊಂಡು ಹೋಗ್ತಾ ವಿದಿನ್ 10 ಮಿನಿಟ್ಸ್ ಎಲ್ಲ ಪೆನ್ನು ಖಾಲಿ ಮಾಡಿ ಅವ್ರನ್ನ ನೋಡ್ತಾ ಹೇಳಿ, ಇವ್ರನ್ನ ನೋಡಬೇಕು. ಪೆನ್ನು ಗಿನ್ನೆಲ್ಲ ಈ ಮಕ್ಕಳು ಏನು ಸುತ್ತಾಗ್ತಿದ್ದೀರಾ ಅರ್ಥ ಆಗಲಿಲ್ಲ. ಪೆನ್ನು ಸರ್ ಪೆನ್ನು ಎಲ್ಲ ತುಂಬ ಕೆಡ್ದಾಗಿದೆ, ಸಖತ್ ಕೆಡ್ದಾಗಿದೆ. ಚೆನ್ನಾಗಿ ಮಾಡಿ ನೋಡೋಣ ಅದನ್ನು. ನೋಡಿ ಮ್ಯಾಮ್ ಮಾಡ್ತಾರೆ. ಪೆನ್ನು ಅರ್ಧ ಆಯ್ತಲ್ಲ ಸರ್, ನಿಮ್ಮ ಜೀವನನೇ ಬದಲಾಗುತ್ತೆ. ಕ್ಯಾಮ್ರಾ ನೋಡಿ. ಪೆನ್ನು ಸರ್, ಇದು ಪೆನ್ನು ಅಲ್ಲ ಅದು ವಾಯ್ಸಲ್ಲಿ ಜನರಿಗೆ ಗೊತ್ತಾಗಬೇಕು. ಪೆನ್ನು ಸರ್ ಪೆನ್ನು. ಅಲ್ಲಿ ಕೋಪ ತೋರಿಸ್ಬೇಕು ಇಳಿಯೋವಾಗ. ಬದಲಾಗುತ್ತೆ. ಕಮ್ಮಿ ಇದೀರಲ್ವಾ, ಹಿಂದೆ ತೋರಿಸಿದ್ರೆ ಕಾಣಿಸಲ್ಲ, ಇಲ್ಲೇ ತೋರಿಸಿ ಅಲ್ಲೇ ತೋರಿಸಿ. ನೀವು ಕೆಳಗಡೆ ಎಲ್ಲ ಹಿಂಗೆಲ್ಲ ಮಾಡಿದ್ರೆ ಆಗಲ್ಲ. ಅವ್ರ ಕಣ್ಣು ನೋಡ್ಕೊಂಡು ಬದಲಾಗುತ್ತೆ. ಕಣ್ಣು ಎಲ್ಲಿದೆ? ಅಲ್ಲ ಡೌನಲ್ಲಿತ್ತು. ಬನ್ನಿ ಕ್ಯಾಮ್ರಾ ನೋಡಿ. ಹಿಂಗೆ ನೋಡ್ತಿದ್ದೀರಾ? ನಿಮ್ಮ ಜೀವನನೇ ಬದಲಾಗುತ್ತೆ. ನೋಡಿ ನೋಡಿ ಕಣ್ಣು ಕೆಳಗಡೆ ಇಳಿಸ್ತೀರಾ ಜೀವನ ಅಂದಾಗ ಅದನ್ನ ಮೇಲೆತ್ತಿ. ಕಣ್ಣು ಗುರಾಯಿಸಿ ಅಲ್ಲಿ. ಅಲ್ಲ ಕಣ್ಣು ಯಾಣಕ್ಕೆ ನೀವು ಏನಕ್ಕೆ ಇಳಿಸ್ತಾ ಇದ್ದೀರಾ? ಕಣ್ಣು ತೋರಿಸಿ ಸರ್. ಇಳಿಸ್ತಾ ಇದ್ದೀರಾ ಕಣ್ಣು? ಹಾಂ ಇಳಿಸ್ತಾ ಇದ್ದೀರಾ ಕಣ್ಣು. ಒಂಚೂರು ಇಳಿಸ್ಬಾರ್ದು. ಕಣ್ಣು ದೊಡ್ಡದು ಮಾಡಿ ಲಕ್ಷ್ಮಿ. ಕರೆಕ್ಟಾಗಿ ಮಾಡ್ತಿದ್ದೀರಾ? ಸ್ವಲ್ಪ ದೊಡ್ಡದು ಮಾಡಿ. ಅಲ್ಲ ಇಷ್ಟೇ ಸರ್ ಉಳಿದಿರೋದು. ಕ್ಯಾಮ್ರಾ ಎಲ್ಲಿದೆ? ಹಿಂದಗಡೆ ಇದೆ. ಅವ್ರ ಹತ್ರ ಹೋಗಿ. ಹಾಂ ಅಲ್ಲಿ ಇರಿ. ಕಣ್ಣು ಇಳಿಸ್ಬಿಟ್ರಿ ಈ ಕಡೆ. ಹಾಂ ಸ್ವಲ್ಪ ತುಂಬ ಚಿಕ್ಕದಿದೆ ನಿಮ್ಮ ಕಣ್ಣು. ಅದನ್ನು ದೊಡ್ಡದು ಮಾಡಬೇಕು. ಹೋಗ್ತಾ ಇರಿ. ಹಾಂ ಪೆನ್ನು ಸರ್ ಪೆನ್ನು ಅಲ್ಲ, ಪೆನ್ನು ಸರ್ ಪೆನ್ನು. ಒತ್ತಿ. ಹಾಂ ಅಷ್ಟಿಂದ ಹೋಗ್ಬೇಡಿ. ಅರ್ಥನೂ ಆಗಲಿಲ್ಲ, ಗೊತ್ತೂ ಆಗಲಿಲ್ಲ, ಏನೂ ಗೊತ್ತಾಗಲಿಲ್ಲ. ಅಲ್ಲಿ ಹೋಗಿ. ಹಾಂ ಅದಲ್ಲ. ಅವನಲ್ಲಿ ಅನುಮಾನ ಪಡ್ತಾ ಇದ್ದಾನೆ. ನೀವು ಪೆನ್ನು ಸರ್ ಪೆನ್ನು ಅನ್ಬಾರ್ದು. ಪೆನ್ನು ಸರ್ ಓವರ್ ಹಾಂ ಆ ಥರ ಅವರಲ್ಲಿ ವಾಯ್ಸ್ ಅದಲ್ಲ ಥ್ರೋ ಮಾಡಬೇಕು. ಆ್ಯಕ್ಷನ್. ನೀವು ಒಳಗಡೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ. ಪೆನ್ನು ಸರ್ ಪೆನ್ನು ಸರ್ ಪೆನ್ನು. ವಾಯ್ಸ್ ಹೊರಗಡೆ ಬರ್ಬೇಕು. ಹೇಳಿ ನೋಡೋಣ ಒಂದ್ಸಲ. ವಾಯ್ಸ್ ಗಾಳಿ ಬರುತ್ತೆ ನೋಡಿ ಬಾಯಿಂದ ಮಾತಾಡಿದಾಗ. ಆ ಥರ ಹೇಳಬೇಕು. ಥ್ರೋ ಮಾಡಿ ವಾಯ್ಸ್ನ.
ಆ ಪೆನ್ನು ಅನ್ನೋದನ್ನು ಯಾಕೆ ಪೆನ್ನು ಹಾಂ ಆ ಥರ ಖುಷಿ ಹೇಳಿ ಒಂದ್ಸರಿ. ಪೆನ್ನು ಸರ್ ಪೆನ್ನು. ನೀವು ಪೆನ್ನು ಸರ್ ಪೆನ್ನು ಅಂತಿದ್ದೀರ, ವಾಯ್ಸೇ ಬರ್ತಾ ಇಲ್ಲ. ಜಾಸ್ತಿ ಥ್ರೋ ಮಾಡಬೇಕು, ಆ ನಗು ವಾಯ್ಸ್ ಜೊತೆ ಬರಬೇಕು. ಪೆನ್ನು ಸರ್ ಪೆನ್ನು ಫೇ ಹಾಂ ಹೇಳ್ಕೊಡೋ ಶಮಂತ್ ಹೆಂಗ ಪೆನ್ನು ಸರ್ ರಾಜ್ ಹೇಳೋ. ಪೆನ್ನು ಸರ್ ಪೆನ್ನು. ಹಾಂ ಅದು ಕರೆಕ್ಟ್ ಅವನು ಹೇಳಿದ್ದು ಅಂತ ಮತ್ತೆ ನಗ್ಬೇಕು. ರೆಡಿ ರೆಡಿ ರೆಡಿ. ಅದು ಅವರಿಗೆ ಒಬ್ಬರಿಗೆ ಗೊತ್ತಾಗೋ ಥರ ಮಾಡಿದ್ರೆ ಅವ್ರಿಗೆ ಡೌಟ್ ಬರುತ್ತೆ. ನಗ್ತಾನೆ ಮ್ಯಾನೇಜ್ ಮಾಡಿ. ನೀವು ನಗೋದನ್ನು ನಿಲ್ಲಿಸ್ತಾ ಇದ್ದೀರಾ ಪೆನ್ನು ಪೆನ್ನು ಅಂದಾಗ, ಆ ನಗು ಹಂಗೆ ಇರಲಿ. ರೆಡಿ ಆ್ಯಕ್ಷನ್. ಅಯ್ಯೋ ಅಣ್ಣ, ಅಯ್ಯೋ ಅಣ್ಣ, ಅವರು ಅವರು ನಮಗೆ ಒಳ್ಳೇದಾಗಲಿ ಅಂತ ನಮ್ಗೆ ಒಳ್ಳೇದಾಗ್ಲಿ ಅಂತ ಪೆನ್ ಕೊಡ್ತಿದ್ದಾರೆ. ಪೆನ್ ಕೊಟ್ಟಿದ್ದಾರೆ. ಹೇಳು. ಅಯ್ಯೋ ಅಣ್ಣ, ಅವರು ಅವರು ಒಳ್ಳೇದಾಗ್ಲಿ, ಯಾರಿಗೆ? ನಮಗೆ. ನಮ್ಗೆ ಒಳ್ಳೇದಾಗ್ಲಿ ಅಂತ ಪೆನ್ ಕೊಡ್ತಿದ್ದಾರೆ. ನಿಮ್ಗೇನು ಪ್ರಾಬ್ಲಮ್ಮು? ನಿಮ್ಗೇನ್ ಪ್ರಾಬ್ಲಮ್ಮು? ಬೈಬೇಕು ಬೈಬೇಕು. ರೆಡಿ. ಮಕ್ಕಳೇ ಜೀವನ ಬದಲಾದ್ಮೇಲೆ ಇನ್ನೂ ಸ್ವಲ್ಪ ಅಲ್ಲ ತಂದ್ಕೊಡ್ಬೇಕು. ವಾಯ್ಸು ಇನ್ನೂ ಸ್ವಲ್ಪ ತಂದ್ಕೊಡ್ಬೇಕು. ಇನ್ನೂ ಸ್ವಲ್ಪ ತಂದ್ಕೊಡ್ಬೇಕು. ಅಂದ್ರೆ ನಿಜವಾಗ್ಲೂ ಹೇಳ್ತಾರೆ, ಅಯ್ಯೋ ಚೆನ್ನಾಗಿದ್ಯಾ ಅಂತ ಸುಮ್ಮನೆ ಹೊಟ್ಟೆ ಉಟ್ಕೊಂಡು ಹೇಳ್ತಾರಲ್ಲ. ನೀವು ಜೀವನ ಬದಲಾದ್ಮೇಲೆ ಇನ್ನೂ ಸ್ವಲ್ಪ ತಂದ್ಕೊಡ್ಬೇಕು. ನೋಡಿ ಮಕ್ಕಳೇ, ನಿಮ್ಮ ಜೀವನ ಬದಲಾದ್ಮೇಲೆ ಇನ್ನೂ ಸ್ವಲ್ಪ ತಂದ್ಕೊಡ್ಬೇಕು.